ಬಹಳ ಚೆನ್ನಾಗಿದೆ. ದೂರದಿಂದ ನೋಡಿದ್ರೆ ಉತ್ತರ ಕರ್ನಾಟಕದವರು ಅಂತ ಅನಿಸಲ್ಲ, ನಿಮ್ಮ ಕಡೆಯವರೇ ಅನ್ನಿಸ್ತಾರೆ. ಆ ತೆಳ್ಳಗೆ ಬೆಳ್ಳಗೆ ನೈಸು ಎಲ್ಲ ನಿಮ್ಮ ಕಡೆ ಜಾಸ್ತಿ. ನಾನು ಹೆಂಗಿದ್ದೀನೋ ಅದು ನಮ್ಮ ಕಡೆ ಸ್ಪೆಷಾಲಿಟಿ. ನಾನು ಯಾರಿಗೂ ಹೆದರೋದಿಲ್ಲ. ಸಿಂಹ ಎದುರು ಬಂದರೂ ಹೆದರೋದಿಲ್ಲ, ಹುಲಿ ಎದುರು ಬಂದರೂ ಹೆದರೋದಿಲ್ಲ, ಹೆಂಡತಿ ಬಂದ್ರಂತೂ ಮೊದಲೇ ಹೆದರೋದಿಲ್ಲ. ನಾನು ಹೆದರೋದು ಈ ಮಂಗಳೂರು ಭಾಗದಲ್ಲಿ ಹಾಸ್ಯ ಸಂಜೆ ಬಂದರೆ. ಯಾಕೆಂದ್ರೆ ಇಲ್ಲಿ ಜನ ನಗೋದಿಲ್ಲ, ಬಹಳ ಕಡಿಮೆ ನಗು. ಇವತ್ತೇನೋ ನನ್ನ ಪುಣ್ಯ ನಗ್ತಿದ್ದೀರಿ ನೀವು. ನಗ್ತಾರೆ, ಎಂಜಾಯ್ ಮಾಡ್ತಾರೆ, ಸಂತೋಷ ಪಡ್ತಾರೆ, ಎಲ್ಲ ಮೌನವಾಗಿನೇ. ನನಗದೇ ಭಯ. ಮಂಗಳೂರಿನಲ್ಲಿ ಒಂದು ಪತ್ರಿಕಾ ಮಿತ್ರರ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಬಂದಾಗ ಸುಮಾರು 1.5 ಗಂಟೆ ಮಾತಾಡ್ತೀವಿ ನಾವು, ಇಬ್ಬರು ಸ್ನೇಹಿತರು ಸೇರಿ. ಮಾತಾಡಿದ ಮೇಲೆ ಒಬ್ಬ ವ್ಯಕ್ತಿ ಮುಂದೆ ಬಂದು ನಿಂತು ಕೇಳಿದ, ನಿಮ್ಮದು ಬರೀ ಮಾತಾಯ್ತು, ಆಟ ಯಾವಾಗ ಅಂದ. ಯಾವ ಆಟ ಆಡ್ಬೇಕು ನಾವು ಅಂತ ಕೇಳಿದ್. ಮತ್ತೆ ನೀವು ಬರೀ ಮಾತಾಡ್ತೀರಲ್ಲ, ಆಟ ಯಾವಾಗ ಆಡ್ತೀರಿ? ಇಲ್ಲ ಸ್ವಾಮಿ, ಇದೇ ನಮ್ಮ ಆಟ, ಮಾತೇ ನಮ್ಮ ಆಟ ಅಂತ ಹೇಳಿದ್ರೆ ಅವ್ರಿಗೆ ತಿಳಿಲಿಲ್ಲ. ಇಲ್ಲ, ಇದು ಸಾಕಾಗ್ಲಿಲ್ಲ ನಮಗೆ. ಅವರಿಗೆ ಈ ಭಾಷೆ ಕ್ಯಾಚ್ ಆಗಲೇ ಇಲ್ಲ, ಅರ್ಥ ಆಗಲೇ ಇಲ್ಲ. ಅದಕ್ಕೆ ಮಂಗಳೂರು ಭಾಗದ ಕಾರ್ಯಕ್ರಮ ಅಂದರೆ ದೊಡ್ಡ ಭಯ ನಮಗೇನು ಅಂದರೆ, ಎಂಜಾಯ್ ಮಾಡ್ತೀರಾ ನೀವು? ಭಾಳ ಜನ ಹೇಳಿದ್ರೆ ನಮಗೆ, ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಸರ್ ನಮ್ಮ ಜನ. ಮತ್ತು ನಾವು ಯಾಕೆ ತಿಳ್ಕೊಬೇಕು ಅದನ್ನು? ಅವ್ರು ಎದ್ದು ಹೋಗಲಿಲ್ಲ ಅಂದರೆ ನಿಮ್ಮ ಭಾಷಣ ಅವ್ರಿಗೆ ಹಿಡಿಸಿದೆ ಅಂತಲೇ ಅರ್ಥ. ಇದೆಂಥ ಮಾನದಂಡ ಇದು? ಹಾಂ, ನಮ್ಮ ಕಡೆ ಹಣಿ ನೆಲ ಕಚ್ಚುವಂಗೆ ನಗ್ತಾರೆ, ಬಿದ್ದು ಬಿದ್ದು ನಗ್ತಾರೆ. ಕುರ್ಚಿಯಿಂದ ಕೆಳಗಡೆ ಬಿದ್ದಂಥ ಉದಾಹರಣೆಗಳಿದೆ, ಮರದಿಂದ ಕೆಳಗಡೆ ಬಿದ್ದಂಥ ಉದಾಹರಣೆಗಳಿದೆ. ಅದಕ್ಕೆ ನಾವು ಭಾಷಣ ಶುರು ಮಾಡೋದಕ್ಕೆ ಮುಂಚೆ ಎಲ್ಲರನ್ನ ಕೆಳಗಡೆ ಇಳಿಸ್ತೀವಿ. ಎಲ್ಲ ಕೆಳಗಡೆ ನಿಂತ್ಕೊಳ್ರಪ್ಪ, ಬಿದ್ದು ನೆಲದ ಮೇಲೆ ಬೀಳಿ, ಮೇಲಿಂದ ಬೀಳೋದು ಬೇಡ ಅಂತ. ಇಲ್ಲಿ ನಗಿ 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 ಅಂತ ಕ್ಷಣಕ್ಕೊಂದ್ಸಾರಿ ಹೇಳಬೇಕು. ಆದರೂ ನೀವೆಲ್ಲ ಭಾಳ ಶಾಂತ ರೀತಿಯಿಂದ ಕೂತು ಕೇಳ್ತಿದ್ದೀರಿ ಅಂತ ಹೇಳ್ತಾ, ಮುಸ್ಸಂಜೆ ಮಾತು ಪ್ರಸ್ತಾಪ ಬಂತು. ನಾನು ಮಾಡಿರೋದು ಒಂದೇ ಸಿನಿಮಾ, ಅದೇ ಮೊದಲು ಅದೇ ಕೊನೆಯದು ಕೂಡ. ಸಿನಿಮಾಕ್ಕೆ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದೆ ನಾನು. ಯಾಕೆಂದರೆ ಗಂಟೆಗಟ್ಟಲೆ ನಿಂತು ಹಾಸ್ಯದ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತಾಡೋ ನನಗೆ ಬಂತು ಬಂತು ಹೊಸ್ಲ ದಾಟಿ ಒಳಗೆ ಬಂತು ಈ ಒಂದು ಡೈಲಾಗನ್ನು 3 ದಿವಸ ಹೇಳಿಸಿದ್ದಾರೆ. ನೀವೆಲ್ಲ ಆ ಸಿನಿಮಾ ನೋಡಿದ್ದೀರಿ. ಬಂತು ಬಂತು ಹೊಸ್ಲ ದಾಟಿ ಒಳಗೆ ಬಂತು ಅಂತ ಹುಡುಗಿ ಬರ್ತಾಳೆ, ಅವಳಿಗೆ ಹೇಳಬೇಕು. 3 ದಿವಸ ಈ ಡೈಲಾಗನ್ನು ಹೇಳೋದ್ರೊಳಗಡೆ ನಾನು ಕಲ್ತ ಸಾಹಿತ್ಯವನ್ನೆಲ್ಲ ಮರ್ತಿದ್ದೆ. ಬಹಳ ಸ್ಲೋ ಪ್ರೊಸೆಸ್ಸು ಸಿನಿಮಾ. ಆಮೇಲೆ ಭಾಳ ತಾಳ್ಮೆ ಬೇಕು, ಸಹನೆ ಬೇಕು. ಅವ್ರು ಏನು ಮಾಡ್ತಾರೆ ಅದನ್ನು ಮಾಡಿಸ್ಕೊಳ್ಬೇಕು, ಹಿಂಸೆ ಅನುಭವಿಸ್ಬೇಕು. ಹಿಂಸಾತ್ಮಕ. ಅದ್ರ ಹುಚ್ಚಿರೋರಿಗೆ ಅದೆಲ್ಲ ಸಹಿಸೋದಕ್ಕೆ ಯೋಗ್ಯ. ಈಗ ಲವ್ ಮಾಡಿದವನಿಗೆ ಅವಳು ಏನು ಮಾಡಿದ್ರು ಚಂದ, ಹಾಗೆ ಸಿನಿಮಾ ಲವ್ ಮಾಡಿರ್ಬೇಕು ಅದನ್ನು. ಅಂದರೆ ಅವಳು ಏನು ಮಾಡಿದ್ರು ಚಂದನೇ. ಇಲ್ದಿದ್ರೆ ತಂದೆ ತಾಯಿ ಕಟ್ಟಿದಂಥ ಮದುವೆ ಅದು. ಅವಳು ಏನು ಮಾಡಿದ್ರು ಚಂದವೇ ಅಲ್ಲ. ಅರ್ಥ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಆ ಸಿನಿಮಾದಲ್ಲಿ ನಡೆದಂಥ ಒಂದು ಪ್ರಸಂಗ ಹೇಳ್ತೀನಿ. 19 ದಿವಸ ಕಾಲ್ ಶೀಟ್ ಕೊಟ್ಟಿದ್ದೆ ನಾನು ಆ ಸಿನಿಮಾಕ್ಕೆ. ಒಂದು 3 ದಿವಸ ಶೂಟಿಂಗ್ ಹೋಗಿ ಬಂದೆ. ಬಸವರಾಜ್ ಮಾಮನಿಯವರು ನನ್ನ ಜೊತೆಗೆ ಇದ್ರು. ಸರ್, ನಾನು ಶೂಟಿಂಗ್ ನೋಡೋದಕ್ಕೆ ಬರಲ್ಲ ಅಂದರು. ಬನ್ನಿ ಅಂತ ಕರೆದು ಬಂದರು. ಪಾಪ ನೋಡಿದ್ರು ಆ ರಮ್ಯಾ, ಆ ಸುದೀಪು, ಆ ಸೆಟ್ಟು, ಆ ಲೈಟ್ಸು. ಭಾಳ ಖುಷಿ ಆಯಿತು ಮಾಮನಿಯವ್ರಿಗೆ. ಸರ್, ನಾನು ನಿಮ್ಮ ಶಿಷ್ಯ, ನಿಮ್ಮ ಸ್ನೇಹಿತ, ನನಗೂ ಒಂದು ರೋಲ್ ಕೊಡಿಸಿ ಸರ್. ನೋಡಿ ಶುರುವಾಯಿತು. ನಾನು ಆಯಿತು ಮಾಮನಿಗೆ ಕೊಡಿಸ್ತೀನಿ ಅಂತೇಳಿ ಡೈರೆಕ್ಟರ್ ನಮ್ಮ ಪರಿಚಯದವರೇ, ಪ್ರೊಡ್ಯೂಸರು ನಮ್ಮ ಊರಿನವರೇ ಕರೆದು, ಸರ್ ನೋಡಿ ಬಸವರಾಜ್ ಮಾಮನಿ ಅಂತ ನಮ್ಮ ಭಾಗದ ಕಲಾವಿದ, ನೋಡೋದಕ್ಕೆ ಭಾಳ ಚೆನ್ನಾಗಿದ್ದಾರೆ. ದೂರದಿಂದ ಅನಿಲ್ ಕಪೂರ್ ಕಂಡಾಗ ಕಾಣ್ತಾರೆ. ಪಲ್ಲವಿ ಅನುಪಲ್ಲವಿ ಚಿತ್ರದಲ್ಲಿ ಅನಿಲ್ ಕಪೂರ್ ಇದೇ ಥರ ಇದ್ದಾರೆ. ಅಂದರೆ ಅನಿಲ್ ಕಪೂರ್ಗೆ ಸಿವಿಯರ್ ಟೈಫಾಯ್ಡ್ ಆದರೆ ಹಿಂಗಾಗ್ತಾರೆ. ಆ ಮಾತು ಬೇರೆ. ಟೋಟಲಿ ಸ್ವಲ್ಪ ಅನಿಲ್ ಕಪೂರ್ ಕಂಡಾಗ ಕಾಣ್ತಾರೆ. ದಯವಿಟ್ಟು ಇವ್ರನ್ನ ಒಂದು ರೋಲ್ ಕೊಡಿ ಅಂತ ಕೇಳಿ. ಆಯಿತು, ಕೊಡ್ತೇವೆ. ಎಲ್ಲಿ ಆ ಸೂಟ್ ತೊಗೊಂಬನ್ನಿ ಅಂದರು. ಎದೆ ಒಡೆದೋಯ್ತು ನನಗೆ. ಯಾಕೆ 19 ದಿವಸ ಕಾಲ್ ಶೀಟ್ ಕೊಟ್ಟು ನನಗೆ ಬರೀ ಒಂದು ಪ್ಯಾಂಟು ಶರ್ಟು. ಇವರಿಗೆ 85,000 ರೂಪಾಯಿ ಬೆಲೆ ಬಾಳೋ ಸೂಟ್ ಬಂತು. ನಾನೇ ಪರಿಚಯ ಮಾಡಿದಂಥ ವ್ಯಕ್ತಿ. ಎದೆ ಹೊಟ್ಟೆ ಉರಿಬೇಡ. ಮತ್ತೆ ಹಾಕಿದ್ರು ಮಹಾಮನಿಗೆ ಆ ಸೂಟನ್ನು, ಬಾಚಿದ್ರು, ತಿಂಡಿ ತಿಂದ ಮಹಾಮನಿ, ಟೀ ಕುಡ್ದ. ಇಡೀ ಸ್ಟುಡಿಯೋ ತುಂಬ ಅನಿಲ್ ಕಪೂರ್ ಥರಾನೇ ಅಡ್ಡಾಡ್ದ. ಸೂಟ್ ನೋಡ್ಕೊಂಡದ್ದು, ಟೀ ಕುಡ್ದಿದ್ದು, ಫೋಟೋ ತೆಗೆಸ್ಕೊಂಡಿದ್ದು. ಸಾಯಂಕಾಲ 6 ಗಂಟೆ ಆಯಿತು. ಶೂಟಿಂಗ್ ಪ್ಯಾಕಪ್ ಆಯಿತು. ಒಂದೇ ಒಂದು ಶಾಟ್ ತೆಗಿಲಿಲ್ಲ. ಹೋಗಿ ಕೇಳಿದ್ವಿ, ಯಾಕೆ ಸರ್ ಸೂಟ್ ಹಾಕಿದ್ರಿ, ಬೆಳಗ್ಗೆ 9 ಗಂಟೆಗೆ ಹಾಕಿದ್ದೀರಾ, ಇಷ್ಟೊತ್ತಾದರೂ ಒಂದು ಶಾಟ್ ತೆಗಲಿಲ್ಲ ಯಾಕೆ? ಇಲ್ಲ, ಇವತ್ತು ರಮ್ಯಾ ಅವ್ರ ಡೇಟ್ ಇತ್ತು, ನಾಳೆ ನಿಮ್ಮದು. ಸರಿ, ಸೂಟ್ ಬಿಚ್ಚಿಕೊಟ್ಟು ರೂಮಿಗೆ ಬಂದ್ವಿ. ತಿರ್ಗಾ ಮಲಗಿದ್ವಿ. ಮತ್ತೆ ಬೆಳಗ್ಗೆ 6 ಗಂಟೆಗೆ ಅಭಿಮಾನ್ ಸ್ಟುಡಿಯೋಗೆ ಹೋದ್ವಿ. ಮತ್ತೆ ಮಹಾಮನಿಗೆ ಮೇಕಪ್ ಮಾಡಿದರು, ಸೂಟ್ ಹಾಕಿದರು. ಹೋಗಿ ತಿರ್ಗಾಡಿ ಬನ್ನಿ, ನಿಮ್ಮ ಶಾಟ್ ಇದ್ದಾಗ ಕರಿತೀವಿ ಅಂದರು. ಸಾಯಂಕಾಲ 6 ಗಂಟೆವರೆಗೂ ಮಹಾಮನಿ ಬರೀ ಅಡ್ಡಾಡಿದ್ದೇ ಬಂತು.
ತಿಂಡಿ ತಿಂದ್ರು, ಟೀ ಕುಡಿದ್ರು, ಊಟ ಮಾಡಿದ್ರು, ಅವತ್ತು ಒಂದು ಶಾಟ್ ಇಲ್ಲ. ಮತ್ತೆ ರಾತ್ರಿ 8 ಗಂಟೆಗೆ ಹೋಗಿ ಕೇಳಿದ್ರು, ಏನು ಸರ್ ಇವತ್ತು ಶಾಟ್ ಇಲ್ಲ? ಇವತ್ತು ರಮ್ಯಾ ಅವ್ರ ಡೇಟು, ನಾಳೆ ನೋಡೋಣ. ಸಿನಿಮಾದಲ್ಲಿ ಇದು ಕಾಮನ್. ಸರಿ, ಮತ್ತೆ ಸೂಟ್ ಬೀಸ್ಕೊಟ್ಟು ರೂಮಿಗೆ ಬಂದ್ವಿ. ಮತ್ತೆ ಬೆಳಗ್ಗೆ 6 ಗಂಟೆಗೆ ಹೋದ್ರಿ, ಮತ್ತೆ ಸೂಟ್ ಹಾಕಿದ್ರು, ಮೇಕಪ್ ಮಾಡಿದ್ರು, ಟೀ ಕುಡಿದ್ರು, ತಿಂಡಿ ತಿಂದ್ರು. ಅಷ್ಟೇ ಬಂತಾಗಲಿ ಅವತ್ತು ಒಂದು ಶಾಟ್ ಇಲ್ಲ. ತಲೆ ಕೆಟ್ಟುಬಿಡ್ತು ನಮಗೆ. ಹೋಗಿ ಏನ್ರಿ ಉತ್ತರ ಕರ್ನಾಟಕದಲ್ಲಿ ಹುಚ್ಚು ನನ್ನ ಮಕ್ಕಳು ಮಾಡಿರ ನೀವು? ಹಾಂ, 4 ದಿವಸದಿಂದ ಮಹಾಮನಿಗೆ ಬರೀ ಸೂಟ್ ಹಾಕ್ತಾ ಇದ್ದೀರಿ, ತೆಗಿತಾ ಇದ್ದೀರಿ, ಒಂದು ಶಾರ್ಟ್ ತೆಗಿತಿಲ್ಲ, ಏನು ಉದ್ದೇಶ ಅಂತ ಕೇಳಿದೆ. ಏನು ಹೇಳ್ಬೇಕು ಸರ್ ಡೈರೆಕ್ಟ್ರು, ಪ್ರೊಡ್ಯೂಸರ್ ಪ್ರಾಣೇಶ್ವರೇ, ತಪ್ಪು ತಿಳ್ಕೊಬೇಡಿ, ಅಸಲಿಗೆ ಈ ಸೂಟ್ ಮೇಲೆ ಮಹಾಮನಿಯವರಿಗೆ ಸೀನೇ ಇಲ್ಲ. ಸೀನೇ ಇಲ್ಲ, ಮತ್ತೆ ಯಾಕೆ ಹಾಕಿದ್ದೀರಾ ಸೂಟನ್ನು? ನೋಡಿ ಸರ್, ಆ ಸೂಟು ತುಂಬ ಕಾಸ್ಟ್ಲಿ, 85,000 ರೂಪಾಯಿ ಬೆಲೆ ಬಾಳುವಂಥ ಸೂಟ್ ಅದು. ಆ ಸೂಟ್ ತಂದು ಕಾಸ್ಟ್ಯೂಮ್ ಡಿಸೈನರು ಹ್ಯಾಂಗರ್ ತರೋದು ಮರ್ತು ಬಿಟ್ಟಿದ್ದಾರೆ. ಕೆಳಗಡೆ ಇಟ್ಟರೆ ಸೂಟು ಇಸ್ತ್ರಿ ಕೆಡುತ್ತೆ ಅಂತ ಅವ್ರಿಗೆ ಹಾಕಿದ್ದೀವಿ, ಇನ್ನ ಮತ್ತೆ ಬೇರೇನೂ ಇಲ್ಲ.